ತರಕಾರಿ ಹೊಲದ ಮಾಲೀಕ ತಾನು ಕಷ್ಟಪಟ್ಟು ಬೆಳೆದ ತರಕಾರಿಗಳನ್ನು ಯಾರೋ ಆಂಟಿ ಬಂದು ಅವುಗಳನ್ನು ಆಸೆಪಟ್ಟು ಹೊಲಕ್ಕೆ ನುಗ್ಗಿ ತರಕಾರಿಗಳನ್ನು ಕಿತ್ತು ಕದ್ದವನ್ನು ನೋಡಿ ಅವಳನ್ನು ತನ್ನ ತೋಟದ ಗುಡಿಸಲಿಗೆ ಕರೆದುಕೊಂಡು ಹೋಗಿ ಆಂಟಿಯ ಯೌವನವನ್ನು ಹೀರಿ ಕಳ್ಳತನಕ್ಕೆ ಸರಿಯಾದ ಪಾಠ ಕಲಿಸಿದ ಕಥೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಲು ಮರೆಯಬೇಡಿ. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಸರಸಪ್ಪ ಎಂಬ ರೈತ ಇದ್ದ. ಆತ ತನ್ನಲ್ಲಿ ಇದ್ದ 1 ಎಕರೆ ಜಮೀನಲ್ಲಿ ಪ್ರತಿ ವರ್ಷವೂ ತರಕಾರಿ ಬೆಳೆಯುತ್ತಿದ್ದ. ಅವನ ಕೈಗುಣ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಫಲವತ್ತಾಗಿ ತರಕಾರಿ ಬೆಳೆಯುತ್ತಿತ್ತು. ತರಕಾರಿ ಕೊಯ್ದು ಮಾರುವ ಸಮಯದಲ್ಲಿ ಆತ ತೋಟದ ನಡುವೆ ಗುಡಿಸಲನ್ನು ಕಟ್ಟಿ ಪ್ರತಿದಿನ ಕಾವಲು ಕಾಯುತ್ತಿದ್ದ. ಒಂದು ದಿನ ಆ ಊರಿನ ಸುಮಾ ಎಂಬ ಮದುವೆ ಆಗಿರೋ ಆಂಟಿ ಗೋಣಿ ಚೀಲ ಹಿಡಿದುಕೊಂಡು ಸರಸಪ್ಪ ಹಾಕಿದ್ದ ತೋಟದ ಬೇಲಿಯೊಳಗೆ ನುಸುಳಿ ತರಕಾರಿ ಕದಿಯಲು ಬರುತ್ತಿರುತ್ತಾಳೆ. ಸರಸಪ್ಪ ಆಕೆ ತನ್ನ ತೋಟದೊಳಗೆ ನುಸುಳುವುದನ್ನು ನೋಡುತ್ತಾನೆ. ಆಗ ತಾನೇ ಬೆಳೆದು ಸಂಪನ್ನವಾದ ಫ್ರೆಶ್ ತರಕಾರಿಗಳನ್ನು ತನ್ನ ಗೋಣಿ ಚೀಲಕ್ಕೆ ಬೇಗ ಬೇಗನೆ ತುಂಬಿಸಿಕೊಳ್ಳುತ್ತಾಳೆ. ಸರಸಪ್ಪ ಒಂದು ಮರದ ಬಳಿ ಅವಿತು ಇದನ್ನೆಲ್ಲ ನೋಡುತ್ತಿರುತ್ತಾನೆ. ಆದರೆ ಆ ದಿನ ಪಾಪದ ಹೆಣ್ಣುಮಗಳೆಂದು ಅವಳಿಗೆ ಏನನ್ನೂ ಹೇಳದೆ ಸುಮಾಗೆ ಗೊತ್ತಾಗದಂತೆ ಸರಸಪ್ಪ ಅಲ್ಲಿಂದ ಹೋಗುತ್ತಾನೆ. ಇತ್ತ ಸುಮಾ ಅತ್ತ ಇತ್ತ ನೋಡುತ್ತಾ ತರಕಾರಿಗಳನ್ನು ಗೋಣಿ ಚೀಲಕ್ಕೆ ತುಂಬಿಸಿ ಅಲ್ಲಿಂದ ಓಡುತ್ತಾಳೆ. ಹೀಗೆಯೇ 4 ದಿನ ಸತತವಾಗಿ ನಡೆಯುತ್ತದೆ. ಸರಸಪ್ಪನ ತಾಳ್ಮೆ ಕೆಡುತ್ತದೆ. ಈಕೆಯನ್ನು ಸುಮ್ಮನೆ ಬಿಟ್ಟು ಸಲುಗೆಯಾಗಿದೆ. ಪ್ರತಿದಿನವೂ ತರಕಾರಿ ಕದಿಯುತ್ತಾಳಲ್ಲ, ಎಂತಹ ಕೊಬ್ಬು ಈಕೆಗೆ ಅಂದುಕೊಂಡು ಆತನ ರಕ್ತ ಕುದಿಯುತ್ತದೆ. 5ನೇ ದಿನ ಸುಮ ತೋಟಕ್ಕೆ ಬಂದಾಗ ತೋಟದ ನಡುವಿನಲ್ಲಿ ಇದ್ದ ಮಾವಿನ ಮರದಲ್ಲಿ ದಪ್ಪನೆಯ ಮಾವಿನ ಕಾಯಿಗಳನ್ನು ನೋಡಿ ಆಸೆ ಪಟ್ಟು ಅವುಗಳನ್ನು ಕೀಳಲು ಕೋಲನ್ನು ಹುಡುಕಲು ಶುರು ಮಾಡುತ್ತಾಳೆ. ಆದರೆ ದೊಡ್ಡದಾದ ಕೋಲು ಸಿಗದೆ ಇದ್ದಾಗ ಕಲ್ಲನ್ನು ತೆಗೆದು ಮಾವಿನ ಮರಕ್ಕೆ ಎಸೆಯಲು ಶುರು ಮಾಡುತ್ತಾಳೆ. ಸುಮಾಗೆ ತೋಟದ ಮಾಲೀಕನಾದ ಸರಸಪ್ಪ ಅಲ್ಲೇ ಅವಿತು ಈಕೆಯನ್ನು ನೋಡುತ್ತಿರುವುದು ಗೊತ್ತೇ ಇರುವುದಿಲ್ಲ. ಸುಮ ಮೇಲಕ್ಕೆ ಜಿಗಿದು ಕಲ್ಲು ಹೊಡೆಯುವಾಗ ಅವಳ ಸೌಂದರ್ಯದ ಅಲುಗಾಟವನ್ನು ನೋಡಿ ಸರಸಪ್ಪನ ಉಷ್ಣ ಏರುತ್ತದೆ ಮತ್ತು ಆಂಟಿಯ ಮೇಲೆ ಆಸೆ ಆಗಲು ಶುರುವಾಗುತ್ತದೆ. ಸುಮ ನೋಡಲು ತುಂಬಾ ಸುಂದರವಾದ ಹೆಣ್ಣು. ಬೆಕ್ಕಿನಂಥ ಕೆಂಚು ಕಣ್ಣುಗಳು, ಬಿಳುಪಾದ ಶುಭ್ರ ಮೈಬಣ್ಣ, ಕೆನೆ ತುಂಬಿದಂತಹ ಮುದ್ದಾದ ಮುಖ ಮತ್ತು ಯೌವನ ತುಂಬಿದ ದೇಹ ನೋಡಿದಾಗ ಈಕೆ 2 ಮಕ್ಕಳ ತಾಯಿ ಎಂದು ಯಾರೂ ಹೇಳಲಾರರು. ಬೆಳದಿಂಗಳ ಚಂದ್ರನಲ್ಲಿ ಕಪ್ಪು ಕಲೆ ಇರಬಹುದು, ಆದರೆ ಸುಮಾಳ ಮುಖದಲ್ಲಿ ಸ್ವಲ್ಪವೂ ಕೂಡ ಕಲೆ ಇರಲಿಲ್ಲ. ಸರಸಪ್ಪನ ಆಸೆ ಕೆಳಗೆ ಇಳಿದು ಕಾಚ ಟೈಟಾಗುತ್ತದೆ. ಅವಳು ಮಾವಿನ ಮರಕ್ಕೆ ಕಲ್ಲು ಹೊಡೆಯುವಾಗ ಜಿಗಿಯೋದನ್ನು ನೋಡಿ ಇವತ್ತು ಹೇಗಾದರೂ ಮಾಡಿ ಇವಳಿಗೆ ಚೆನ್ನಾಗಿ ಹೊಡೆದು ತನ್ನ ಆಸೆ ತೀರಿಸಿಕೊಳ್ಳಬೇಕೆಂದು ಅಂದುಕೊಂಡು ತನ್ನ ಮೊಬೈಲಿಂದ ವಿಡಿಯೋವನ್ನು ಸುಮಾ ಮಾವಿನ ಮರಕ್ಕೆ ಕಲ್ಲು ಹೊಡೆಯುತ್ತಿರುವಾಗ ರೆಕಾರ್ಡ್ ಮಾಡುತ್ತಾನೆ. ಸುಮ ಕಲ್ಲುಗಳನ್ನು ಹೊಡೆದು ಹೆಚ್ಚು ಕಮ್ಮಿ 20 ಮಾವಿನಕಾಯಿಗಳನ್ನು ಉದುರಿಸಿರುತ್ತಾಳೆ. ದೊಡ್ಡ ದೊಡ್ಡ ಕಾಯಿಗಳ ಜೊತೆ ಚಿಕ್ಕ ಚಿಕ್ಕ ಮಿಡಿಗಳು ಕೂಡ ಬೀಳುತ್ತವೆ. ನೇತಾಡುತ್ತಿರುವ ಕಾಯಿಗಳಿಗೂ ಕೂಡ ಪೆಟ್ಟು ಮಾಡಿರುತ್ತಾಳೆ.
ಸರಸಪ್ಪ ವಿಡಿಯೋ ಮಾಡಿದ ನಂತರ ನಿಧಾನವಾಗಿ ಸುಮಾಳ ಹತ್ತಿರ ಹೋಗಿ ಅವಳನ್ನು ಹಿಡಿಯಲು ಯತ್ನಿಸುತ್ತಾನೆ. ಆಗ ಸುಮಾ ಸರಸಪ್ಪ ಬರುವುದನ್ನು ನೋಡಿ ಗಾಬರಿಯಾಗಿ ಓಡಲು ಶುರು ಮಾಡುತ್ತಾಳೆ. ಆದರೆ ಬೇಲಿಯನ್ನು ದಾಟಲು ಕಷ್ಟವಾಗಿ ಸರಸಪ್ಪನ ಕೈಗೆ ಸಿಕ್ಕಿಹಾಕಿಕೊಳ್ಳುತ್ತಾಳೆ. ಅವಳು ಭಯದಿಂದ, ಬಿಡಿ ನನ್ನನ್ನು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇನ್ನು ಮುಂದೆ ಈ ಕಡೆ ತಲೆನೂ ಹಾಕಲ್ಲ ಎಂದು ನಾಟಕೀಯ ಅಳು ಶುರು ಮಾಡುತ್ತಾಳೆ. ಸರಸಪ್ಪ ಮಾತ್ರ ಸುಮಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ಸುಂದರವಾದ ಮೈಮಾಟವನ್ನು ಕಣ್ತುಂಬಿಕೊಂಡು ಅವನಿಗೆ ಬೇಕಾದ್ದೆಲ್ಲ ಮುಟ್ಟಿ ಒತ್ತಿ ಮಜಾ ತಗೋತಾನೆ. ನಂತರ ಸುಮಾಳನ್ನು ಕಲ್ಲು ಎಸೆದಿರುವ ಮಾವಿನ ಮರದ ಬಳಿ ಕರೆದುಕೊಂಡು ಹೋಗಿ, ನೀನು ಮಾಡಿರುವ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡುತ್ತೇನೆ ಎಂದು ಹೇಳಿ ಮಾವಿನ ಮರದ ಮೇಲೆ ದೃಷ್ಟಿ ಹಾಯಿಸಿ ಗಾಯಗೊಂಡ ಮಿಡಿಗಳು ಮತ್ತು ಕಾಯಿಗಳನ್ನು ನೋಡಿ ಸುಮಳ ಎದುರು ಸಂಕಟ ಪಡುತ್ತಾನೆ. ನಂತರ ಆಕೆಯ ಚೀಲದಲ್ಲಿ ಎಷ್ಟು ಮಾವಿನ ಕಾಯಿ ಇದೆ ಅಂತ ತೋರಿಸಲು ಹೇಳುತ್ತಾನೆ. ಸುಮಾ ಭಯದಲ್ಲಿ ಚೀಲವನ್ನು ಬಿಡಿಸಿ ತೋರಿಸುತ್ತಾಳೆ. ಆಗ ಚೀಲದ ಒಳಗೆ 20ಕ್ಕೂ ಹೆಚ್ಚು ಮಾವಿನ ಕಾಯಿಗಳು ಇರುತ್ತವೆ. ನಂತರ ಸುಮಳ ಹತ್ತಿರ, ನೀನು ಮಾವಿನ ಮರಕ್ಕೆ ಕಲ್ಲು ಹೊಡೆಯುವುದನ್ನು ನಾನು ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿರುವೆ. ಇದನ್ನು ಪೊಲೀಸರಿಗೆ ತೋರಿಸಿದರೆ ನಿನ್ನನ್ನು ಜೈಲಿಗೆ ಹಾಕುತ್ತಾರೆ ಎಂದು ಹೆದರಿಸುತ್ತಾನೆ. ಆವಾಗ ಸುಮಳಿಗೆ ಇನ್ನೂ ಭಯವಾಗುತ್ತದೆ. ನಂತರ ಅವಳು ಸರಸಪ್ಪನ ಕಾಲಿಗೆ ಬಿದ್ದು, ಹಾಗೆಲ್ಲ ದಯವಿಟ್ಟು ಮಾಡಬೇಡಿ. ನಾನು ಇನ್ನು ಮುಂದೆ ಈ ರೀತಿ ತಪ್ಪು ಮಾಡುವುದಿಲ್ಲ. ಅದರಲ್ಲೂ ನಿಮ್ಮ ಹೊಲ ತೋಟಕ್ಕಂತೂ ಖಂಡಿತ ಬರುವುದಿಲ್ಲ ಎಂದು ಮೊಸಳೆ ಕಣ್ಣೀರು ಸುರಿಸುತ್ತಾಳೆ. ಅದಕ್ಕೆ ಸರಸಪ್ಪ ಈ ರೀತಿ ಹೇಳುತ್ತಾನೆ, ನೀನು ಎಷ್ಟೇ ಕಣ್ಣೀರು ಹಾಕಿದರೂ ನಾನು ಸುಮ್ಮನೆ ಬಿಡುವುದಿಲ್ಲ. ನಿನಗೆ ಸರಿಯಾದ ಶಿಕ್ಷೆನ ಕೊಟ್ಟೇ ಕೊಡುತ್ತೇನೆ. ಇಲ್ಲಿ ಹತ್ತಿರದಲ್ಲಿ ನನ್ನ ಗುಡಿಸಲು ಇದೆ. ಅಲ್ಲಿಗೆ ಹೋಗಿ ಮಾತಾಡೋಣ ಬಾ ಎಂದು ಹೇಳುತ್ತಾನೆ. ಅದಕ್ಕೆ ಸುಮಾ ಆತಂಕದಿಂದ ಕೇಳುತ್ತಾಳೆ, ಅಯ್ಯೋ, ನಾನು ಅಲ್ಲಿಗೆ ಯಾಕೆ ಬರಬೇಕು? ನಷ್ಟವಾಗಿರುವ ತರಕಾರಿಗಳಿಗೆ ಎಷ್ಟು ದುಡ್ಡಾಗುತ್ತೆ ಅಂತ ಹೇಳಿ. ಮನೆಗೆ ಹೋಗಿ ತಂದು ಕೊಡುತ್ತೇನೆ. ಒಂದು ವೇಳೆ ನನ್ನ ಮೇಲೆ ನಂಬಿಕೆ ಇರದಿದ್ದರೆ ನಮ್ಮ ಮನೆಗೆ ಬನ್ನಿ, ಈಗಲೇ ಹೋಗೋಣ ಎಂದು ಹೇಳುತ್ತಾಳೆ. ಅದಕ್ಕೆ ಸರಸಪ್ಪ, ಅದೆಲ್ಲ ಬೇಡ. ನೀನು ಅಲ್ಲಿಗೆ ಹೋದ ನಂತರ ಹೊಸ ನಾಟಕ ಶುರು ಮಾಡುತ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾರೆ ನನ್ನ ಗುಡಿಸಲಿಗೆ. ಇಲ್ಲದಿದ್ದರೆ ಪೊಲೀಸರಿಗೆ ಈ ವಿಷಯ ತಿಳಿಸುತ್ತೇನೆ ಎಂದು ಹೆದರಿಸುತ್ತಾನೆ. ಸುಮಾಗೆ ತುಂಬಾ ಭಯವಾಗಿದ್ದರಿಂದ ಸರಸಪ್ಪನ ಜೊತೆ ಗುಡಿಸಲಿಗೆ ಹೋಗಲು ಒಪ್ಪುತ್ತಾಳೆ. ಸರಸಪ್ಪ ಆಕೆಯನ್ನು ಹೆಗಲಲ್ಲಿ ಹೊತ್ತುಕೊಂಡು ಗುಡಿಸಲಿಗೆ ಹೋಗುತ್ತಾನೆ. ಗುಡಿಸಲಿಗೆ ತಲುಪಿದ ನಂತರ ಆಕೆಯನ್ನು ಸರಸಪ್ಪ ಒಳಗೆ ಕರೆದುಕೊಂಡು ಹೋಗಿ ಗುಡಿಸಲಿನ ಬಾಗಿಲನ್ನು ಹಾಕುತ್ತಾನೆ. ನಂತರ ಅವಳ ಹತ್ತಿರ, ನಿನಗೆ ನಾನು ಯಾವುದೇ ಶಿಕ್ಷೆ ಕೊಡುವುದಿಲ್ಲ. ಆದರೆ ನಿನ್ನ ಜೊತೆ ಒಂದು ಸಾರಿಯಾದರೂ ಉತ್ಪನ್ನ ಮಾಡಿ ನನ್ನ ಉಷ್ಣ ಇಳಿಸಿಕೊಳ್ಳಬೇಕು ಅಂತ ಆಸೆ ಆಗುತ್ತಿದೆ. ಹಾಗಾಗಿ ಒಂದು ಸಲ ಅವಕಾಶ ಕೊಟ್ಟರೆ ನೀನು ಮಾಡಿರುವ ತಪ್ಪನ್ನು ಕ್ಷಮಿಸಿ ಇಲ್ಲಿಂದ ನಿನ್ನನ್ನು ಮನೆಗೆ ಹೋಗಲು ಬಿಡುತ್ತೇನೆ ಅಂತ ಹೇಳುತ್ತಾನೆ. ಅದಕ್ಕೆ ಸುಮಾ ಹೇಳುತ್ತಾಳೆ, ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದರೆ ನಮ್ಮಿಬ್ಬರನ್ನೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳುತ್ತಾಳೆ. ಅದಕ್ಕೆ ಸರಸಪ್ಪ ಹೇಳುತ್ತಾನೆ,
ನೀನು ಈಗ ಒಪ್ಪದಿದ್ದರೆ ನಾನು ಪೊಲೀಸ್ ಸ್ಟೇಷನಿನ ಮೆಟ್ಟಿಲು ಹತ್ತಬೇಕಾಗುತ್ತದೆ. ಆಗ ಅವರೇ ನಿನಗೆ ಏರೋಪ್ಲೇನ್ ಹತ್ತಿಸಿ ಆಕಾಶದ ನಕ್ಷತ್ರಗಳನ್ನು ತೋರಿಸುತ್ತಾರೆ. ಇದನ್ನು ಕೇಳಿ ಸುಮ ಗಡ ಗಡ ನಡುಗುತ್ತಾಳೆ. ದಯವಿಟ್ಟು ಪೊಲೀಸರಿಗೆ ಹೇಳೋದು ಬೇಡ. ನಿನಗೇನು ಆಸೆ ಇದೆಯೋ ಅದನ್ನು ಮಾಡು. ಆದರೆ ಜಾಸ್ತಿ ಹೊತ್ತು ಬಿಡೋದಿಲ್ಲ. ಬರೀ 5 ನಿಮಿಷ ಮಾತ್ರ ಎಂದು ಹೇಳುತ್ತಾಳೆ. ಆಯ್ತು. 5 ನಿಮಿಷದಲ್ಲಿ ಚಿಂದಿ ಉಡಾಯಿಸಿ ಚಿತ್ರಾನ್ನ ತಿನ್ನಿಸ್ತೀನಿ ಅಂತ ಅಂದುಕೊಂಡು ಎಲ್ಲವನ್ನೂ ಬಿಚ್ಚಿಸುತ್ತಾನೆ. ಎಲ್ಲ ತೆಗೆದ ನಂತರ ಅವಳ ರೂಪರಾಶಿಯನ್ನು ನೋಡಿ ಜೀವನದಲ್ಲಿ ಈ ರೀತಿ ಸಿಗುವುದೇ ಕಡಿಮೆ. ಅಂಥದ್ದರಲ್ಲಿ ಇವತ್ತು ಸಿಕ್ಕಿದೆ ಅಂದರೆ ಹಿಂದಿನ ಜನ್ಮದ ಪುಣ್ಯವೇ ಇರಬೇಕು ಎಂದು ನೆನೆದು ಕಣ್ಣ ಮುಂದಿರುವ ಹಣ್ಣನ್ನು ಸವಿಯುವುದಕ್ಕೆ ಕೈ ಹಾಕುತ್ತಾನೆ. ಆಗ ಸುಮ ಚೀಲದ ಒಳಗೆ ಇದ್ದ ನೀರು ಸೌತೆಕಾಯನ್ನು ಅಗೆಯಲು ಶುರುಮಾಡಿ ಇತ್ತ ಸರಸಪ್ಪ ಕೆಳಗಿನ ಹಣ್ಣನ್ನು ತಿನ್ನೋದಕ್ಕೆ ಶುರು ಮಾಡುತ್ತಾನೆ. ಸರಸಪ್ಪನಿಗೆ ತಾನು ತಿನ್ನುತ್ತಿರುವ ರುಚಿಯನ್ನು ವರ್ಣಿಸಲು ಸಾಧ್ಯನಾಗದಷ್ಟು ರುಚಿಕರವಾಗಿರುತ್ತದೆ. ಕೊಟ್ಟಿರುವ 5 ನಿಮಿಷ ದಾಟಿ 10 ನಿಮಿಷ ಆಗಿರುತ್ತದೆ. ನೀರು ಸೌತೆಕಾಯಿ ಸುಮಳ ಅಡಿಗೆ ಸಿಲುಕಿ ಜ್ಯೂಸ್ ಹೊರಬಂದಾಗ ಸ್ವರ್ಗವೇ ಕೈ ಸಿಕ್ಕಿದಂತಾಗುತ್ತದೆ. ಅಷ್ಟೇ ಅಲ್ಲದೆ ಮಾವಿನ ಮರಕ್ಕೆ ಕಲ್ಲು ಹೊಡೆದು ಕಾಯಿ ತೆಗೆದಿದ್ದಕ್ಕೆ ತಕ್ಕ ಶಿಕ್ಷೆ ಕೊಡುತ್ತಾನೆ. ತನ್ನ ಕಳ್ಳತನದ ದುಷ್ಟ ಬುದ್ಧಿಯಿಂದ ಇದನ್ನೆಲ್ಲ ಅನುಭವಿಸಬೇಕಾಗಿ ಬಂತು ಎಂದು ಹೇಳುತ್ತಾ ಸುಮ ತನ್ನ ನಾಟಕೀಯ ಅಳು ಶುರುಮಾಡುತ್ತಾಳೆ. ಆಗ ಸರಸಪ್ಪ ಗುಡಿಸಲು ಒಳಗೆ ಇಟ್ಟಿದ್ದ ಸ್ವಲ್ಪ ಹಣ್ಣು, ತರಕಾರಿಗಳನ್ನು ಸುಮಳಿಗೆ ಕೊಡುತ್ತಾನೆ. ಅವಳು ಅದನ್ನು ಚೀಲದೊಳಗೆ ತುಂಬಿಕೊಂಡು ಸೀರೆ ಉಟ್ಟುಕೊಂಡು ನಿಧಾನಕ್ಕೆ ಹೋಗುತ್ತಾಳೆ. ಸರಸಪ್ಪ ಕೂಡ ಅವಳನ್ನು ಬೇಲಿಯ ಹತ್ತಿರ ಬಿಡಲು ಬರುತ್ತಾನೆ. ಹೀಗೆ ಹೋಗುವಾಗ ಸುಮ ತೊಡೆ ಅಗಲಿಸಿಕೊಂಡೇ ನಡೆಯುತ್ತಾಳೆ. ಸರಸಪ್ಪ ಅವಳಿಗೆ ನಡೆಯಲು ಕಷ್ಟವಾಗಬಾರದು ಎಂದು ತನ್ನ ಭುಜ ಕೊಡುತ್ತಾನೆ. ಹೋಗುವಾಗ ತುಂಬಾ ನೋವಾಗುತ್ತಿದೆಯೇ ಎಂದು ಕೇಳಿದಾಗ ಸುಮ ಏನು ಹೇಳುತ್ತಾಳೆ ಎಂದರೆ, ಆ ರೀತಿ ಮಾಡಿ ಸಿಪ್ಪೆ ಹರಿದು ಹೋದರೆ ಇನ್ನೇನಾಗುತ್ತೆ, ಇನ್ನು 3 ದಿನ ನೋವು ಹೇಗಲ್ಲ ಅಂತ ಹೇಳುತ್ತಾಳೆ. ನಂತರ ಸುಮ ಮನೆ ತಲುಪಿದಾಗ ಮಾವಿನಕಾಯನ್ನು ಕೊಯ್ದು ಉಪ್ಪು, ಖಾರ ಹಾಕಿ ತನ್ನ ಮಕ್ಕಳಿಗೆ ತಿನ್ನಲು ಕೊಡುತ್ತಾಳೆ. ಅಕ್ಕಪಕ್ಕದ ಮನೆಯವರಿಗೂ ಕೂಡ ತಾನು ಕಷ್ಟಪಟ್ಟು ತಂದಿರುವ ತರಕಾರಿಗಳನ್ನು ಹಂಚುತ್ತಾಳೆ. ಇದಾದ ಮೇಲೆ ಸುಮ ಕಳ್ಳತನವನ್ನು ಬಿಟ್ಟು ಬಿಡುತ್ತಾಳೆ. ಇತ್ತ ಸರಸಪ್ಪ ಸುಮಳ ಜೊತೆ ಇದ್ದ ಸುಂದರ ಕ್ಷಣಗಳನ್ನು ನೆನೆಯುತ್ತಾ ಕಾಲ ಕಳೆಯುತ್ತಿರುತ್ತಾನೆ. ಈ ಹಿಂದೆ ಆತನಿಗೆ ಮದುವೆಯಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಆದರೆ ಸುಮಳ ಜೊತೆಗಿನ ಅನುಭವ ಆದ ನಂತರ ತಾನು ಕೂಡ ಮದುವೆ ಆಗಬೇಕು ಎಂಬ ನಿರ್ಧಾರ ಮಾಡುತ್ತಾನೆ. ಅದಕ್ಕೂ ಕೂಡ ಸುಮಳ ಸಹಾಯ ಪಡೆಯುವಂತಹ ಪರಿಸ್ಥಿತಿ ಸರಸಪ್ಪನಿಗೆ ಎದುರಾಗುತ್ತದೆ. ಅದು ಹೇಗೆ ಎಂದು ಮುಂದಿನ ಭಾಗದಲ್ಲಿ ಹೇಳುತ್ತೇನೆ. ಕಥೆಗೆ ಲೈಕ್ ಕೊಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.